ಎಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಸೊಸೈಟಿಗಳ ಮುಖಾಂತರ ಮತ್ತು FPOಗಳ ಮುಖಾಂತರ ರೈತರನ್ನು ತಲುಪುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಬಾಳಬಾಳ ಗ್ರಾಮದಲ್ಲಿ ಇದ್ದೀನಿ. ಸೊ ನಮ್ಮ ರೈತರು ಗೋವಿನ ಜೋಳ ಬೆಳೆಗೆ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಸಮಾನ್ರಿ. ಓಕೆ. ಇದು ಯಾವ ಊರು, ಯಾವ ತಾಲೂಕು? ಬೋಳೋಬಾಳ್ರಿ. ಓಕೆ. ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ. ಓಕೆ. ಸೊ ಯಾವ ಬೆಳೆಗೆ ನಮ್ಮ ಗೊಬ್ಬರ ಬಳಕೆ ಮಾಡ್ಕೊಂಡು? ನೆಲದಾಗ 2 ಚಲ ಗುಳಿಗೆ ಹಾಕಿದ್ರು, ಮ್ಯಾಲೆ 2 ಸರಿ ಹೀರ್ಯಾನ ಉದ್ರಿ 2 ಚಲ. ಓಕೆ. ಇದು ಯಾವ ಬೆಳೆ ಅಂತ ಕೇಳಿ? ಗೊಂಜಾಳ ರೀ. ಗೊಂಜಾಳ. ಓಕೆ. ಅದನ್ನು 2 ಟೈಮ್ ನಮ್ಮ ಗೊಬ್ಬರವನ್ನು ಒಗ್ದಿದ್ದೀರಾ? ಅದ್ರ ಜೊತೆ ಕೂಡಿಸಿ ಏನಾದರೂ ಹಾಕಿದ್ದೀರಾ? ಅದ್ರ ಕೂಡ ಕೂಡಿ ಅದೇ ಹೀರ್ಯಾನ ಉದ್ರು, ಯೂರಿಯಾ ಕೂಡಿಸಿ ಹಾಕಿದ್ದೀರಾ. ಓಕೆ. ಹಾಕಿದಾದ ನಂತರ ನಿಮ್ಗೇನು ವ್ಯತ್ಯಾಸ ನಿಮ್ಗೆ ಸರಿ ಅನಿಸೈತಿ? ಸರಿ ಅನಿಸಿದೆ. ಓಕೆ. ಅಂದರೆ ಅದನ್ನ ಸ್ವಲ್ಪ ವಿವರಣೆ ಕೊಡಿ. ಈಗ ದಂಟು ಮೊದಲು ಹೇಗೆ ಬರ್ತಿತ್ತು, ಎಲೆ ಹೇಗೆ ಬರ್ತಿತ್ತು, ಐಟ್ ಹೇಗೆ ಬಂದಿದೆ? ಏನು ತೊಂದರೆ ಇಲ್ಲ ಬಿಡ್ರಿ ಅದಕ್ಕೆ. ಎಲ್ಲ ಚೆನ್ನಾಗಿ ಬಂದಿದೆ? ಚೆನ್ನಾಗೈತಿ. ಓಕೆ. ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ನಮ್ಮ ಚಲೋ ಬಂದತ್ತ ಹೇಳಿದ್ರಿ. ಮತ್ತೆ ಸುಮಾರು ಆದ್ರೆ ಸುಮಾರು ಅಂತ ಹೇಳಕ್ಕೆ ಬರ್ತೈತ್ರಿ. ಚಲೋ ಆಗೈತೆ ಅಂದ್ಕೂ ಸುಮಾರು ಹೆಂಗೆ ಹೇಳಿದ್ರಿ. ಅದೇನು ಈಗ ತೊಂದರೆ ಅನ್ಕ ಅದೇನು ನಮಗೆ ಮಾಡ್ಯಾಳ್ರಿ. ಅದ್ರ ಪ್ರಮಾಣ ಅದಕ್ಕೆ ಮಾಡೋದು ಡ್ಯೂಟಿ ಮಾಡಿದ್ದು ಇನ್ನು ಬಗಲಿನ ಮ್ಯಾಲೆ ಗೊತ್ತಾಗೈತೆ ನೋಡ್ರಿ. ಓಕೆ. ಸರಿ ಸರ್. ಸೊ ಆತ್ಮೀಯ ರೈತ ಬಾಂಧವರೇ, ಸರ್ 2 ಟೈಮ್ ನಮ್ಮ ಗೊಬ್ಬರವನ್ನು ಕೊಟ್ಟಿದ್ದಾರೆ, ಯೂರಿಯಾ ಜೊತೆ ಕೂಡಿಸಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಅರ್ಧ ಎಕರೆ ಇರುವಂಥದ್ದು. 2 ಟೈಮ್ ಕೊಟ್ಟಿದ್ದಾರೆ, ಬಳಕೆ ಮಾಡ್ಕೊಂಡಿದ್ದಾರೆ. ಈ ರೀತಿ ರಿಸಲ್ಟ್ ಇರುವಂಥದ್ದು. ಸೊ ಅವರಿಗೆ ನಮ್ಮ ಗೊಬ್ಬರ ಬಳಕೆ ಮಾಡಿ ಖುಷಿ ಅನಿಸಿದೆ, ಚಲೋ ಅನಿಸಿದೆ. ಸೊ ಎಲ್ಲ ರೈತ ಬಾಂಧವರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ. ಮಣ್ಣನ್ನು ಇವತ್ತೊಂದು ದಿನ ಉಳಿಸೋಣ. ಯಾಕೆಂದರೆ ರಾಸಾಯನಿಕ ಬಳಸಿ ನಮ್ಮ ಮಣ್ಣು ಹಾಳಾಗ್ತಾ ಇದೆ. ಸೊ ಅಂಥ ಟೈಮಲ್ಲಿ ನಮ್ಮ ಫಿಶ್ ಬೇಸ್ ಫರ್ಟಿಲೈಸರ್ನ ನೀವು ಯೂಸ್ ಮಾಡಿದ್ರೆ ಸೊ ಇನ್ಕ್ರೀಸ್ ಸಾಯಿಲ್ ಫರ್ಟಿಲಿಟಿನೂ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಒಳ್ಳೆ ಇಳುವರಿನೂ ಕೂಡ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.